ಹಲೋ, ನಾನು ರೇಖಾ ಭಟ್. ವೆಲ್ಕಮ್ ಟು ಮೈ ಚಾನಲ್ ಬಟ್ ಎಜುಕೇರ್. ಇವತ್ತಿನ ವಿಡಿಯೋದಲ್ಲಿ ನಾನು ಗ್ರೇಟರ್ ದ್ಯಾನ್, ಲೆಸ್ ದ್ಯಾನ್ ಸೈನ್ಗಳನ್ನ ಯಾವ ರೀತಿಯಲ್ಲಿ ತುಂಬಾನೇ ಸಿಂಪಲ್ ಆಗಿ ಯೂಸ್ ಮಾಡಬೇಕು ಅನ್ನೋದನ್ನ ಹೇಳ್ಕೊಡ್ತೀನಿ. ನೀವು ಒಂದು ಸಲ ಈ ವಿಡಿಯೋವನ್ನ ನೋಡಿದ್ರೆ ನಿಮ್ಮ ಲೈಫಲ್ಲಿ ಈ ಸೈನ್ಗಳ ಬಗ್ಗೆ ಯಾವುದೇ ರೀತಿಯ ಕನ್ಫ್ಯೂಷನ್ಸ್ ಕೂಡ ಇರೋದೇ ಇಲ್ಲ. ಯಾವ ರೀತಿಯಲ್ಲಿ ಅನ್ನೋದನ್ನ ನೋಡೋಣ ಬನ್ನಿ. ಗ್ರೇಟರ್ ದ್ಯಾನ್ ಸಿಂಬಾಲ್ ಈ ರೀತಿ ಬರಿತೀವಿ. ಲೆಸ್ ದ್ಯಾನ್ ಸಿಂಬಾಲ್ ಅನ್ನ ಈ ರೀತಿಯಾಗಿ ಬರಿತೀವಿ. ನೋಡಿ, ಇಲ್ಲಿ ನಾವು ಸಿಂಪಲ್ ಆಗಿ ಇಲ್ಲಿ ನಿಮಗೆ ಈ ಸಿಂಬಾಲ್ ಅನ್ನ ನೋಡಿದ್ರೆ ಏನ್ ಅನಿಸ್ತಾ ಇದೆ? ಇಲ್ಲಿ ಈ ಕಡೆ ನಾವು ಇದನ್ನ ಮೌತ್ ಅಂತ ಕನ್ಸಿಡರ್ ಮಾಡೋಣ, ಓಕೆನಾ? ಆಮೇಲೆ ಇಲ್ಲಿ ಅದು ನಾವು ನೋಸ್ ಅಂತ ಇದನ್ನ ತಿಳ್ಕೊಳ್ಳೋಣ, ಓಕೆನಾ? ಈಗ ಯಾವುದೇ ಎರಡು ನಂಬರ್ಗಳನ್ನ ಕೊಟ್ಟಾಗ ಮೊದಲು ಆ ಎರಡೂ ನಂಬರ್ಗಳಲ್ಲಿ ಬಿಗ್ಗರ್ ನಂಬರ್ ಯಾವುದು ಅನ್ನೋದನ್ನ ನೋಡ್ಕೊಳ್ಬೇಕು. ಎಲ್ಲರಿಗೂ ಕೂಡ ಬಿಗ್ಗರ್ ಅಂಡ್ ಸ್ಮಾಲರ್ ನಂಬರ್ಗಳನ್ನ ತಿಳ್ಕೊಳ್ಳೋಕೆ ಖಂಡಿತವಾಗ್ಲೂ ಗೊತ್ತು ಅಲ್ವಾ? ಈಗ ಒಂದೊಂದೇ ಎಕ್ಸಾಂಪಲ್ಗಳನ್ನ ನೋಡ್ತಾ ಹೋಗೋಣ. ಫಸ್ಟ್ ಒನ್ 50, 32. ನಾವೀಗ ಮಿಡಲ್ ಅಲ್ಲಿ ಗ್ರೇಟರ್ ದೆನ್, ಲೆಸ್ ದ್ಯಾನ್ ಸೈನ್ ಅನ್ನ ಯೂಸ್ ಮಾಡಬೇಕು. ಯಾವ ರೀತಿಯಲ್ಲಿ ಅಂತಂದ್ರೆ, ಈಗ ನೋಡಿ, ಈ ಎರಡು ನಂಬರ್ಗಳಲ್ಲಿ ಬಿಗ್ಗರ್ ನಂಬರ್ ಯಾವುದು? ಕಂಪೇರ್ ಮಾಡಿದಾಗ 50 ಅನ್ನೋದು ಬಿಗ್ಗರ್ ನಂಬರ್, ಓಕೆನಾ? ನೋಡಿ, ಸಿಂಪಲ್ ಆಗಿ ನೋಡ್ಕೊಳ್ಳಿ. ಬಿಗ್ಗರ್ ನಂಬರ್ ಎಲ್ಲಿ ಇರುತ್ತೋ ಅದನ್ನ ನಾವು ಮೌತ್ ಹತ್ತ ಇಡಬೇಕು, ಓಕೆನಾ? ನೋಡಿ, ಈಗ ಮೌತ್ ಇಲ್ಲಿದೆ, ಅಂದ್ರೆ ನಾನೀಗ ಇಲ್ಲಿ ಹಾಕಿದಾಗ ನೋಡಿ, ಇಲ್ಲಿ ಮೌತ್ ಇದೆ. ಮೌತ್ ಹತ್ರ ನಾನು ಬಿಗ್ಗರ್ ನಂಬರ್ ಅನ್ನ ಇಡ್ತಾ ಇದ್ದೀನಿ. ನೋಸ್ ಹತ್ರ ಸ್ಮಾಲರ್ ನಂಬರ್ ಅನ್ನ ಇಡ್ತಾ ಇದ್ದೀನಿ. ಇಲ್ಲಿಗೆ ನಮ್ಮ ಸೈನ್ ಸಿಂಬಾಲ್ ಹಾಕಿ ಮುಗಿದಿದೆ. 50 ಗ್ರೇಟರ್ ದ್ಯಾನ್ 32, ಓಕೆನಾ? ಇದೇ ತರ ನೆಕ್ಸ್ಟ್ ಎಕ್ಸಾಂಪಲ್ ಅನ್ನ ನೋಡೋಣ. ಸೆಕೆಂಡ್ ಒನ್ 26, 75. ಈಗ ಈ ಎರಡು ನಂಬರ್ಗಳಲ್ಲಿ ಬಿಗ್ಗರ್ ನಂಬರ್ ಯಾವುದು? 75. ಓಕೆ, ಬಿಗ್ಗರ್ ನಂಬರ್ ಅನ್ನ ಎಲ್ಲಿ ಇಡ್ಬೇಕು ನಾವು? ಎಸ್, ಮೌತ್ ಹತ್ರ, ಓಕೆನಾ? ಈಗ ನೋಡಿ, ಇಲ್ಲಿ ಮೌತ್ ಅಲ್ಲಿ ನಾವು ಯಾವ್ದು ಇಡ್ತಾ ಇದೀವಿ? ಬಿಗ್ಗರ್ ನಂಬರ್. ನೋಸ್ ಹತ್ರ ನಾವು ಸ್ಮಾಲರ್ ನಂಬರ್ ಅನ್ನ ಇಡ್ತಾ ಇದೀವಿ, ಓಕೆನಾ? ಈಗ ಈ ಸೈನ್ ಅನ್ನ ಏನ್ ಹೇಳ್ತೀವಿ ನಾವು? ಲೆಸ್ ದ್ಯಾನ್. 26 ಲೆಸ್ ದ್ಯಾನ್ 75, ಓಕೆನಾ? ಅದೇ ತರ ನೆಕ್ಸ್ಟ್ ನಂಬರ್ ಟ್ರೈ ಮಾಡ್ತೀರಾ? ನೋಡೋಣ. 42, 10. ಪಟಾಪಟ್. ಇಲ್ಲಿ ಯಾವುದು ಬಿಗ್ಗರ್ ನಂಬರ್? 42. ಬಿಗ್ಗರ್ ನಂಬರ್ ಅನ್ನ ಎಲ್ಲಿ ಇಡ್ಬೇಕು ನಾವು? ಮೌತ್ ಹತ್ರ. ಮುಗ್ದೋಯ್ತು. ನೆಕ್ಸ್ಟ್ ನಂಬರ್ 38, 65. 65 ಬಿಗ್ ನಂಬರ್ ಅನ್ನ ಎಲ್ಲಿ ಇಡ್ತೀವಿ ನಾವು? ಮೌತ್ ಹತ್ರ. ಎಸ್, ಇವತ್ತಿನ ವಿಡಿಯೋದಲ್ಲಿ ನಿಮ್ಗೆ ಗ್ರೇಟರ್ ದ್ಯಾನ್, ಲೆಸ್ ದ್ಯಾನ್ ಸೈನ್ಗಳ ಬಗ್ಗೆ ಕರೆಕ್ಟ್ ಆಗಿ ಗೊತ್ತಾಗಿದೆ ಅಂತ ಅನ್ಕೊಳ್ತೀನಿ. ಹೀಗೇನೆ ಇನ್ನಷ್ಟು ಟ್ರಿಕ್ಗಳ ಜೊತೆಗೆ ಮತ್ತೆ ಬರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.